ಅಧ್ಯಾತ್ಮದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟಂಥವರು ನಮ್ಮ ರಾಷ್ಟ್ರಕೂಟರು ಅನ್ನುವಂಥದ್ದು. ಅನತಿ ದೂರದಲ್ಲಿರುವಂಥ ಇಲ್ಲೇ ಚಿತ್ತಾಪುರದ ನಾಗಾವಿ ಒಂದು ವಿಶ್ವವಿದ್ಯಾಲಯ ಇತ್ತು, ನಾಗಾವಿಯ ಘಟಿಕಾ ವಿಶ್ವವಿದ್ಯಾಲಯ. ನಾಗಾವಿಯಲ್ಲಿ ಇಡೀ ಭಾರತದ ವಿದ್ಯಾರ್ಥಿಗಳು ಬಂದು ಇಲ್ಲಿ ನಿಮ್ಮ ಚಿತ್ತಾಪುರದಲ್ಲಿ 60 ಕಂಬಗಳ ಏನು ದೇವಾಲಯ ಇದೆ, ಅದು ಆ ಬ್ರಹ್ಮ ವಿಷ್ಣು ಶಿವನ ದೇವಾಲಯದ ಪರಿಸರದಲ್ಲಿ 60 ಕಂಬಗಳ ಪರಿಸರದಲ್ಲಿ ಅಲ್ಲಿ ವೇದಾಧ್ಯಯನ, ಸಂಸ್ಕೃತ, ಗಣಿತ ಎಲ್ಲ ಶಾಸ್ತ್ರಗಳು 63 ಕಲೆಗಳನ್ನು ಅಲ್ಲಿ ಕಲಿಸ್ತಿದ್ರು ಅನ್ನುವಂಥದ್ದು ಇತಿಹಾಸ ಇದೆ. ಹೀಗಾಗಿ ನಾಗಾವಿಯ ಸಮೀಪ ಇದೆ ಮತ್ತು ದಿಗ್ಗಾವಿಯ ಸಮೀಪ ಇದೆ, ಉಡುಗಿ ಲೋಕೇಶ್ವರ ಸಮೀಪ ಇದೆ ಮತ್ತು ಮಳಖೇಡದ ರಾಷ್ಟ್ರಕೂಟದ ರಾಜಧಾನಿ ಸಮೀಪ ಇದೆ. ಹೀಗಾಗಿ ಈ ಮಧ್ಯದಲ್ಲಿರುವಂಥ ಏನು ಇದು ಮೊಘಲ ಗ್ರಾಮ ಇವತ್ತು ಭವ್ಯವಾಗಿ ಮೆರೆದಂಥ ಒಂದು ಕಾಲಕ್ಕೆ ಭವ್ಯವಾಗಿ ಮೆರೆದಂಥ ಊರು. ಇವತ್ತು ದಾನ ಮಾಡುವುದರಲ್ಲಿ ಶ್ರೇಷ್ಠ ದಾನಿಗಳು ಈ ಊರಿನಲ್ಲಿ ಇದ್ದರು. ಈಗ ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕ ಕೊಟ್ಟಂಥವರು ಕವಿರಾಜ ಮಾರ್ಗ, ಅದು ಶ್ರೀ ವಿಜಯರು ಕವಿರಾಜ ಮಾರ್ಗ ಬರೆದರು ಅನ್ನುವಂಥದ್ದು. ಇಡೀ ಭಾರತದಲ್ಲಿ ಹುಡುಕಾಡಿದ್ರೆ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮಗೆ ಕನ್ನಡದ ಉಲ್ಲೇಖ ಸಿಗುವಂಥದ್ದು ಮಾನ್ಯಖೇಟ. ಅದು ಮಾನ್ಯಖೇಟ ಅಂದರೆ ಇದರ ಸಮೀಪ ಇಲ್ಲೇ ಇದೆ. ಹೀಗಾಗಿ ಇದೊಂದು ಭವ್ಯವಾದಂಥ ದೇವಾಲಯ ಇದೆ. ಇವೆಲ್ಲ ಯಾಕೆ ಉಳಿಸಬೇಕು ಅನ್ನುವಂಥದ್ದು ವಿಚಾರ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇವು ಬರೇ ನಾವು ಹೆಂಗಂತಂದಿವ್ರೆ ದೇವಾಲಯ ಬರೇ ದೇವಾಲಯ ಪೂಜೆ ಅಷ್ಟೇ ಅಲ್ಲ, ಇಲ್ಲಿ ವಿದ್ಯಾದಾನ, ಇಲ್ಲಿ